ಏನಕ್ಕೆ ಹೀಗೆ ಪಾತ್ರೆಗೆ ಉಪ್ಪು ಹಾಕಿ ನೀರು ಹಾಕ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಮೊನ್ನೆ ಊರಲ್ಲಿ ತಗೊಂಡು ಬಂದಿದ್ವಲ್ಲ, ಸೊ ಹಾಗಲಕಾಯಿ ಉಪ್ಪಿನ ನೀರಲ್ಲಿ ನೆನೆಸಿದ್ರೆ ಸೊ ಕಹಿ ಇರಲ್ಲ ಅಂತ ನೋಡಿದೆ ಎಲ್ಲೋ, ಸೊ ಕೇಳಿದ ನೆನಪಿತ್ತು. ಸೊ ಹಾಗಾಗಿ ನೋಡೋಣ, ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ರೊಟ್ಟಿ ಜೊತೆಗೆ. ಹಾಗಾಗಿ ಉಪ್ಪಿನ ನೀರಲ್ಲಿ ಒಂದು 5 ನಿಮಿಷ ನೆನೆಸಿ, ಅದು ಕ್ಲೀನ್ ಆದಾಗೂ ಆಗುತ್ತೆ, ಸೊ ಕಹಿ ಎಲ್ಲ ಹೋಗುತ್ತೆ ಅಂತ ಎಲ್ಲ ನೋಡಿದೆ. ಹಾಗಾಗಿ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಕಟ್ ಮಾಡಿ ಹಾಕಬೇಕು ಅನಿಸುತ್ತೆ. ಸೊ ಹಾಗೆ ಕಟ್ ಮಾಡಿಕೊಂಡು ಉಪ್ಪಿನ ನೀರಲ್ಲಿ ಹಾಕ್ಕೊಳ್ಳೋಣ. ಸೊ ಬನ್ನಿ, ಇವತ್ತು ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿ ಜೊತೆಗೆ ನೋಡೋಣ ಹೇಗಿರುತ್ತೆ, ಕಹಿ ಇರುತ್ತಾ ಇಲ್ವಾ ಅಂತ. ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು 5 ಮಿನಿಟ್ಸ್ ಆಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಹೋಗಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಈಗ ಆಲ್ರೆಡಿ 1:45 ಆಗಿದೆ ಟೈಮು. ಸೊ ಮಕ್ಕಳಿಗೆ ಇವತ್ತು ಎಕ್ಸಾಮ್ ಎಲ್ಲ ಮುಗೀತು. ಸೊ ಲಾಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು. ಸಖತ್ ಖುಷಿಯಾಗಿದ್ದಾರೆ. ಮ್ಯಾಮ್ಗೆಲ್ಲ ಬಾಯ್ ಹೇಳಿಬಿಟ್ಟು ನನ್ನ ಮಗಳಿಗೆ ಅಳು ಬಂತಂತೆ, ಮ್ಯಾಮ್ನ ಮಿಸ್ ಮಾಡ್ಕೊತೀನಿ ತುಂಬ ಅಂತ ಹೇಳಿಬಿಟ್ಟು. ಸೊ ಹಾಗೆ ಹೇಳ್ತಾ ಇದ್ಲು. ಸೊ ಮತ್ತೆ ಮ್ಯಾಮ್ ಹತ್ರ ಕರ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡಿಸಿ ಸೊ ಆಲ್ ದ ಬೆಸ್ಟ್ ಹೇಳಿದ್ರು, ಸಮ್ಮರ್ ವೆಕೇಷನ್ ಎಂಜಾಯ್ ಮಾಡಿ ಅಂತ. ಸೊ ಇವತ್ತು ಲಾಸ್ಟ್ ಡೇ, ಇಬ್ರಿಗೂ ಎಕ್ಸಾಮ್ ಎಲ್ಲ ಕ್ಲೋಸ್ ಆಗ್ತಿ ಇವತ್ತಿಗೆ. ಸೊ ಸಿಕ್ಕಾಪಟ್ಟೆ ಶೆಕೆ, ಬಾಯಾರಿಕೆ ಆಗ್ತಾಯಿದೆ ಬರ್ತಾ. ಹೆಲ್ಮೆಟ್ ಹಾಕ್ಕೊಂಡಿದ್ದಕ್ಕೆ ಹೋದಕ್ಕೂ ಕೂದಲೆಲ್ಲ ಶೆಕೆಗೆ ಅಂಟ್ಕೊಂಡ್ಬಿಟ್ಟಿದೆ ತಲೆಗೆ ಹಂಗೇನೆ. ವಾಟರ್ ಮೆಲನ್ ತೊಗೊಂಡು ಬಂದ್ವಿ. ಆಗಲೇ ಒಂದು 10 ಡೇಸ್ ಆಗಿತ್ತು ವಾಟರ್ ಮೆಲನ್ ತಂದೇ ಇರಲಿಲ್ಲ. ಸೊ ಇಲ್ಲೇ ಹೋಲ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ಇಲ್ಲಾಂದರೆ ಈ ಬೇಸಿಗೆಗೆ ಥರ ಬೆಂಡಾಗ್ಬಿಟ್ಟಿರ್ತಾರೆ ಒಳಗಡೆ, ಮತ್ತು ಚೆನ್ನಾಗಿರೋದಿಲ್ಲ. ಸೊ ಇದು ಚೆನ್ನಾಗಿದೆ. ನನ್ನ ಮಗಳು ಆಗಲೇ ಮೇಲ್ಗಡೆ ಎತ್ಕೊಂಡು ತಿನ್ಕೊಂಡಿದ್ದಾಳೆ. ಸೊ ಈಗ ಬಾಯಾರಿಕೆಗೆ ತುಂಬ ಏನಾದ್ರು ತಿನ್ನಬೇಕು, ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ನೀರು, ಮಜ್ಜಿಗೆ ಮಾಡಿಟ್ಟೋಗಿದ್ದೆ. ಸೊ ಈಗ ಮಜ್ಜಿಗೆ ಕುಡಿದು ಹಣ್ಣು ತಿನ್ನೋಣ ಅಂತ ಹೇಳಿ. ಸಕ್ಕತ್ತಾಗಿದೆ ವಾಟರ್ ಮೆಲನ್, ರೆಡ್ ಆಗಿ. ಸೊ ನೋಡಿ, ಈ ರೀತಿ ಚೆನ್ನಾಗಿರೋವಂಥ ವಾಟರ್ ಮೆಲನ್ ತಂದರೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ.
ಇವತ್ತು ಸಂಜೆ ವಾಕಿಂಗ್ ಬಂದಿದ್ದೀವಿ ಕೆರೆ ಹತ್ರ. ಮಕ್ಳಿಗೆಲ್ಲ ಎಕ್ಸಾಮ್ ಮುಗೀತು ಇವತ್ತು, ಹಾಗಾಗಿ ವಾಕಿಂಗ್ ಹೋಗೋಣ ಅಂತ. ಎಲ್ಲ ಫುಲ್ಲು ಹಂಗೆ ಮರನೇ ಅಲ್ವಾ ಇದೆಲ್ಲ, ಎಷ್ಟು ಚೆನ್ನಾಗಿ ನೆರಳೈತೆ ನೋಡಿ. ಕೆರೆಯಲ್ಲಿ ನೀರೆಲ್ಲ ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ ಆಲ್ರೆಡಿ, ಬೇಸಿಗೆ ಅಲ್ವಾ ಹಾಗಾಗಿ. ನೋಡಿ ಫುಲ್ ಗ್ರೀನ್ ಐತೆ. ಸ್ವಲ್ಪ ಜನ ಆಂಟೀಸ್ ಎಲ್ಲ ವಾಕಿಂಗ್ ಮಾಡಿ ಮಾಡಿ ಎಲ್ಲ ಕೂತಿದ್ದಾರೆ. ಹಾಂ ಹ್ಞೂ ಅಜ್ಜಿ ಬಂತು, ಅಮ್ಮ ಬಂದಿದ್ರು, ಅಮ್ಮ ನಾನು ಮೋನಿಶಾ ಅವರು. ಹಾಯ್, ಎಕ್ಸಾಮ್ ಮುಗಿತಾ? ಹಾಂ, ಇನ್ಮೇಲೆ ಮಜಾ, ಡೈಲಿ ವಾಕಿಂಗ್ ಬರಬೇಕು. ಹ್ಞೂ ವಾಕಿಂಗ್ ಮುಗಿಸಿ ತುಂಬ ಜನ ಎಲ್ಲ ಕೂತಿದ್ದಾರೆ ಸ್ವಲ್ಪ ಹೊತ್ತು. ಇಲ್ಲೇ ನೀರು ಫುಲ್ಲು ಇತ್ತಿತ್ತು ಅವಾಗ, ಇಲ್ಲಿವರೆಗೂ ಇರ್ತಾಯಿತ್ತು, ಈಗ ಇಷ್ಟು ಖಾಲಿ ಆಗಿಬಿಟ್ಟಿದೆ. ನೀರು ಫುಲ್ ಹಿಂಗೆ ಹೋಗೋ ಥರ ಅನ್ನಿಸ್ತಾ ಇದೆ ನೋಡಿ. ಎಕ್ಸಸೈಸ್ ಭಾಳ ಇಲ್ಲಿ ಆಡ್ತಾಯಿರು, ಆಮೇಲೆ ಇಲ್ಲಿ ಕೂತಿರ್ಬೇಕು ಆಯಿತಾ. ತಿರ್ಗಾ ಬರೋಕ್ಕೆ ಬರಬೇಡ ನೀನು, ನಾವು ಒಂದು ರೌಂಡ್ ಹಾಕ್ಕೊಂಡು ಬರ್ತೀವಿ. ಹುಡುಗಿ ಇವತ್ತು ಎಕ್ಸಸೈಸ್ ಮಾಡಬೇಕು ಅಂತ ಬಂದ್ಲು. ಹಾಂ ಹಂಗೆ 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 ಹೋಗಿ ತೋರಿಸ್ಕೊಡು ಹಿಂಗೆ ಅಂತ. ಮತ್ತು ಹಂಗಲ್ಲ ಅಂತಾಳೆ, ತೋರಿಸು ಅಂದ್ರೆ ನೋಡು. ಹಾಂ ಹಂಗೆ. ನಮ್ಮ ಮಗು ಸೈಕ್ಲಿಂಗ್ ಮಾಡ್ತಾಯಿದ್ದೆ, ಪೆಡಲೆಲ್ಲ ಮುರಿದೋಗ್ಬಿಟ್ಟೈತಿಲ್ಲಿ. ಸುಮಾರು ಜನ ಮಾಡ್ತಿದ್ದಾರೆ ದೊಡ್ಡವರು ಮಕ್ಕಳು ಎಲ್ಲನೂ. ಸಂಜೆ ಹೊತ್ತು ಬಂದರೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಸ್ವಲ್ಪ ಈಗ ಸೈಕ್ಲಿಂಗ್ ಮಾಡೋಣ. ಅವನು ಆಯಿತಾ ಎಕ್ಸಸೈಸ್ ಮಾಡಿ ಇಲ್ಲೇ ಹೋಗೋಣ ಇವತ್ತು, ಕೆರೆ ಪಾರ್ಕ್ಗೆ ಹೋಗೋಣ ಅಂತ ಅವಳು ಹಿಂಸೆ ಮಾಡಿ ಕರ್ಕೊಬಂದ್ಲು. ಅಮ್ಮನೂ ಮಗಳು ಇಬ್ಬರೂ ಒಂದು ರೌಂಡ್ ವಾಕ್ ಹೋಗಿ ಬರ್ತೀವಿ ಅಂತ ಹೋಗಿದ್ದಾರೆ. ನಾವಿಬ್ಬರು ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ವಿ. ಇವತ್ತಿಲ್ಲಿ ತುಂಬ ಮಕ್ಕಳೇ ಇದ್ದಾರೆ ಎಲ್ಲನೂ, ಸುಮಾರು ಒಂದೊಂದೆಲ್ಲ ಹಾಳಾಗಿದೆ, ಬಟ್ ಸ್ಟಿಲ್ ಓಕೆ ಮಾಡ್ಬೋದು. ಮನುಷ್ಯ ಅವರು ಎಲ್ಲ ಸಿಕ್ಕಾಪಟ್ಟೆ ಸೊಳ್ಳೆ, ಆಲ್ರೆಡಿ ಕತ್ಲೆ ಆಗ್ತಾ ಇದೆಯಲ್ಲ, 6:30 ಆಗ್ತಾಯಿದೆ ಸೊಳ್ಳೆ. ಸೊ ಬೇಗ ಬಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಕೆರೆಗಲ್ಲಿ ನೀರು ಬಿಡ್ತಾ ಇದ್ದಾರೆ ನೋಡಿ, ಎಲ್ಲಿಂದ ಬಿಡ್ತಿದ್ದಾರೋ ಗೊತ್ತಿಲ್ಲ. ಫುಲ್ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ಅಲ್ಲಿಂದ ನೀರು ಬಿಡ್ತಾ ಇದ್ದಾರೆ. ಒಂದು ರೌಂಡ್ ವಾಕಿಂಗ್ ಹೋಗಲೇ ಇಲ್ಲ ನನ್ನ ಮಗಳ, ಎಕ್ಸಸೈಸ್ ಮಾಡೋಣ ಅಂತ ವಾಕಿಂಗ್ ಹೋಗಕ್ಕೆ ಬಿಡಲಿಲ್ಲ. ಅವರಿಬ್ಬರು ಹೋದರು ವಾಕಿಂಗು. ಆಲ್ರೆಡಿ ಅಲ್ಲಿ ಗೇಟ್ ಹತ್ರ ಬಂದಿದ್ದಾರೆ. ನಮ್ಮದು ಈಗ ಎಕ್ಸಸೈಸ್ ಎಲ್ಲ ಮುಗಿಸಿ ಈಗ ಹೋಗ್ತಾ ಇದ್ದೀವಿ. ಸೊ ತಣ್ಣಗಿರುತ್ತೆ ಫುಲ್, ಇಲ್ಲೆಲ್ಲ ಹೊಂಗೆ ಮರ ಇದೆಯಲ್ಲ, ಹಾಗಾಗಿ ಕೆರೆಯಲ್ಲಿ ನೀರು ಖಾಲಿ ಆಗಿದೆ. ನೀರು ಬಿಡ್ತಾ ಇದ್ದಾರೆ ಪೈಪಲ್ಲಿ, ಎಲ್ಲಿಂದ ಬಿಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ಫಿಲ್ ಆಗುತ್ತೆ. ಆಲ್ರೆಡಿ ಎಲ್ಲ ಖಾಲಿ ಆಗಿದ್ದಾರೆ ಪಾರ್ಕಲ್ಲಿ. ವಾಟರ್ ಫಾಲ್ಸ್ ಎಲ್ಲ ನೀರು ಬಿಟ್ಟಿರೋದು, ಎಲ್ಲಿಂದ ನಾವು ಬಿಟ್ಟಿದ್ದಾರೆ, ತಿಪ್ಕೊಂಡಹಳ್ಳಿಯಿಂದ ಬಿಟ್ಟಿದ್ದಾರೋ ಅಥವಾ ಎಲ್ಲಿಂದನೋ ಗೊತ್ತಿಲ್ಲ. ಸೊ ಸೊಳ್ಳೆ ಸಿಕ್ಕಾಪಟ್ಟೆ, ಎಷ್ಟೊತ್ತಲ್ಲಿ ಬಂದರೆ ಸೊಳ್ಳೆ, ಒಂದು 4 o'clockಗೆ ಬರಬೇಕು. ಎಲ್ಲ ಹೊಂಗೆ ಮರಗಳಿದೆಯಲ್ಲ, ಸೊ ತುಂಬ ಚಿಗುರಿದೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಕಡೆ ರೋಡ್ ಸೈಡಲ್ಲಿ ತುಂಬ ಗಾಡಿಗಳದ್ದು ಸೌಂಡು. ಆ ಕಡೆ ಆದರೆ ನಿಶಬ್ದ, ಆ ಕಡೆನೂ ಅಷ್ಟೇ ಸೌಂಡು, ಆ ಕಡೆ ನಿಶಬ್ದವಾಗಿರುತ್ತೆ. ಸ್ವಲ್ಪ ಮಧ್ಯ ಹೋದರೆ ಇಲ್ಲಿ ಬಸ್ ಎಲ್ಲ ಓಡಾಡ್ತಲ್ಲ. ಇಲ್ಲಿ ಲೇಡಿ ಪೊಲೀಸ್ ಅವರೊಬ್ರು ಇರ್ತಾರೆ ಯಾವಾಗ್ಲೂ. ನೇನು ಕ್ಲೋಸಿಂಗ್ ಟೈಮ್ ಅಲ್ವಾ, ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಮಗಳಿವತ್ತು ಬೆಳಗ್ಗೆನೇ ಎದ್ದು ಈ ರೀತಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದೆ. ಅವ್ರ ಅಕ್ಕನ ಬರ್ತಡೇ ಇನ್ನೇನು ಹತ್ರ ಬರ್ತಿದೆಯಲ್ಲ, ಹಾಗಾಗಿ ಅವಳಿಗೆ ಗಿಫ್ಟ್ ಕೊಡೋಕ್ಕೆ ಅಂದಿದ್ವಿ. ಇದರಲ್ಲಿ ಏನು ಇಟ್ಕೊಡ್ತೀಯಪ್ಪ? ಇಲ್ಲಿ ಚಾಕ್ಲೇಟ್ ಅನಿಸ್ತೇನೆ, ಇಲ್ಲಿ ಕಾರ್ಡ್ ಕೊಡ್ತೀನಿ. ಇಲ್ಲೆಲ್ಲ ಇದೆಲ್ಲ ಇಲ್ಲಿ ಹಿಂದೆ ಹಿಂಗೆ ಮುಚ್ಚಿರ್ತೀನಿ, ಹಿಂಗೆ. ಇದು ಚಾಕ್ಲೇಟ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ, ಅದನ್ನ ಹಿಂಗೆ ಮುಚ್ಚಿರ್ತೀನಿ. ಓಪನ್ ಮಾಡಿದ ತಕ್ಷಣ ಎಲ್ಲ ಹಿಂಗೆ ಒಂದು ಬಾಕ್ಸಲ್ಲಿ ಇಟ್ಟು ಕೊಡ್ತೀನಿ. ಆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಎಲ್ಲ ಬಂದ್ಬಿಡುತ್ತೆ. ಮಡಿಕೆ ನೋಡಿ, ಐಸ್ ಕ್ರೀಮ್ ತಗೊಂಡು ಮಡಿಕೆಯಲ್ಲಿ ಕೊಟ್ಟಿದ್ರು ಐಸ್ ಕ್ರೀಮು. ಈ ಮಡಿಕೆಯಲ್ಲಿ ನೀರು ಹಾಕೊಂಡು ಕುಡಿತಾಳೆ ಅನ್ನಿಸ್ತಿ, ತಣ್ಣಗಿರುತ್ತೆ ಅಂತ. ರಜಾ ಬಂತಲ್ಲ, ಇದು ಒಂದು ಮೇಲ್ಗಡೆ ಓಪನ್ ಆಗುತ್ತೆ. ಡ್ರಾಯಿಂಗ್ ಮಾಡಿದ್ದಾಳೆ ಹುಡುಗಿದು, ಆ ಹುಡುಗಿನ ಇಲ್ಲಿ ಇಡ್ತಾಳಂತೆ.
ಹಿಂಗೆ ಮುಚ್ಚಿದಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದು ರಜಾ ಬಂದ್ಬಿಟ್ಟಿದೆ, ಎಲ್ಲ ಆಟ ಆಡಕ್ಕೆ ಬಂದಿದ್ದಾರೆ. ಹಾಯ್ ಕ್ರಿಶಾಂತ್. ಹಾಯ್ ಕೀರ್ತನ. ಸ್ಕೂಲ್ ರಜಾನಾ ನಿನಗೆ ಕ್ರಿಶಾಂತ್? ಎಕ್ಸಾಮ್ ನಡೀತಾ ಇದೆ, ನಾಳೆ ಲಾಸ್ಟ್ ಎಕ್ಸಾಮ್. ಹೌದಾ, ಮತ್ತೆ ಆಟ ಆಡಕ್ಕೆ ಬಂದಿದ್ಯಾ, ಓದಲಿಲ್ಲ ಏನೋ? ರಜಾನ ನಿನಗೂ ಇಲ್ವಾ? ಹಾಂ, ಏಪ್ರಿಲ್ 12. ಇನ್ನ ಸ್ಕೂಲ್ ಇದೆಯಾ ನಿನಗೆ ಐಶು? ಏಪ್ರಿಲ್ 12 ರಜಾ. ಎಕ್ಸಾಮ್ ಮುಗೀತಾ ಇವತ್ತಿಗೆ? ರಿಷಿ ಕೆಳಗಡೆ ಬಾರೋ. ಇವನು ಕೃಷಿ, ಅವನು ರಿಷಿ. ಹಾಂ, ಯಾವುದಿದ್ದು ಡಾಗು? ನೋಡಿ ಇಲ್ಲೆಲ್ಲ ಗೊಂಬೆಗಳು ಹಾಕ್ಕೊಂಡು ಆಟ ಆಡಕ್ಕೆ ಕೂತ್ಬಿಟ್ಟಿದ್ದಾರೆ ಎಲ್ಲ ಸ್ಟೆಪ್ಸ್ ಮೇಲೆ ಫುಲ್ಲು. ಒಯ್ತು ಮಡಕೆ ಹೊಡೆದೋಗ್ಬಿಡ್ತೈತೆ. ಆಟಾಡಿ ಎಲ್ಲರೂ. ಬಾಯ್ ಬಾಯ್.